ಕೋಲಾರ ಜಿಲ್ಲೆ ಸೊಗಡಿನ ಅವರೆಕಾಯಿಗೆ ಪ್ರಸಿದ್ಧಿ. ರಾಜ್ಯದಲ್ಲಿ ಅತಿ ಹೆಚ್ಚು ಅವರೆಕಾಯಿಯನ್ನು ಕೋಲಾರ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ. ಜಿಲ್ಲೆಯ ಬಂಗಾರಪೇಟೆ, ಮಾಲೂರು ಮತ್ತು ಕೋಲಾರ ತಾಲೂಕಿನಲ್ಲಿ ಈ ಬಾರಿ ಉತ್ತಮ ಇಳುವರಿ ಬಂದಿದೆ. ಬೆಂಗಳೂರು ನಗರದಲ್ಲಿ ಕೋಲಾರ ಜಿಲ್ಲೆಯಿಂದ ಪೂರೈಕೆಯಾಗುವ ಅವರೆಕಾಯಿಯನ್ನು ಹೆಚ್ಚು ಮಾರಾಟ ಮಾಡಲಾಗುತ್ತದೆ. ಪ್ರಸಿದ್ಧ ಅವರೆ ಮೇಳದಲ್ಲಂತೂ ಕೋಲಾರ ಜಿಲ್ಲೆಯ ಅವರೆಕಾಯಿಯದ್ದೇ ಸಿಂಹಪಾಲು. ದೂರದರ್ಶನದೊಂದಿಗೆ ರೈತ ಚಂದ್ರಶೇಖರ್ 1.5 ಎಕರೆಯಲ್ಲಿ ಅವರೆಕಾಯಿ ಬೆಳೆಯಲಾಗಿದೆ. ಈ ತಿಂಗಳಾಂತ್ಯಕ್ಕೆ ಮಾರಾಟಕ್ಕೆ ಅವರೆಕಾಯಿ ಸಿದ್ಧವಾಗುತ್ತದೆ ಎಂದರು. ಲೇಬರ್ ಇಟ್ಕೊಂಡು ಒಂದು 3 ಜನ ಇಟ್ಕೊಂಡು ಕೀಳ್ತೀವಿ. ಕಿತ್ತ ಮೇಲೆ ಎತ್ಕೊಂಡೋಗಿ ಇದು ಕೋಲಾರಲ್ಲಿ ಮಾರ್ಕೆಟ್ಗೆ ಹಾಕಲ್ಲ. ಇದು ಶಾರದಾ ಟಾಕೀಸ್ ಹತ್ರ ಮಾರೋರು ಇರ್ತಾರೆ, ಅವ್ರಿಗೆ ಎತ್ಕೊಂಡು ಹಾಕ್ತೀವಿ. ಅವ್ರಿಗೆ ಹಾಕೋದ್ರಿಂದ ನಮಗೆ ಕಮಿಷನ್ ಉಳಿತದೆ, ಫುಲ್ ಅಮೌಂಟ್ ನಮಗೆ ಸಿಗ್ತದೆ. ಗ್ರಾಹಕ ಶ್ರೀನಿವಾಸ್, ಪ್ರಸಕ್ತ ಮಾರುಕಟ್ಟೆಯಲ್ಲಿ ಅವರೆಕಾಯಿಗೆ ಹೆಚ್ಚಿನ ಬೆಲೆ ಇದೆ. ಮುಂದಿನ ದಿನಗಳಲ್ಲಿ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಇದು ಸೀಸನ್ ಇನ್ನ ಬಂದಿಲ್ಲ, ಈಗ ತಾನೇ ಶುರು ಆಗ್ತಾ ಇದೆ. ಮೊನ್ನೆ ಎಲ್ಲ 100 ರೂಪಾಯಿ ಗಂಟ ಇತ್ತು 1 kg, ಈಗ 70 ಆಗಿದೆ. ಇನ್ನೊಂದು ವಾರದಲ್ಲೇ ಒಂದು 50-40-50 ಆಗ್ಬೋದು. ಗ್ರಾಹಕ ರಾಧಾಕೃಷ್ಣ, ಅವರೆಕಾಯಿ ಋತುಮಾನದಲ್ಲಿ ವಿವಿಧ ರೀತಿಯ ತಿನಿಸುಗಳನ್ನು ಮಾಡಲಾಗುತ್ತದೆ. ಹಾಗಾಗಿ ಈ ಅವಧಿಯಲ್ಲಿ ಅವರೆಕಾಯಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದರು. ಅವರೆಕಾಯಿ ಸಾರು ತುಂಬಾ ಮಾಡ್ತೀವಿ, ತುಂಬಾ ಚೆನ್ನಾಗಿರ್ತದೆ. ನಾಟಿ ಅವರೆಕಾಯಿ ನಮ್ಮ ಕೋಲಾರ ಕಡೆಯೋದು ಅಂತ ಬಿಟ್ಟು ತುಂಬಾ ಸಂತೋಷ. ಇದನ್ನು ತಗೊಳೋಕೆ 100 ರೂಪಾಯಿಗೆ 100 kg ಇದೆ ರೇಟು. ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿನ ಕಾಯಿ ಅಂತ ಬಿಟ್ಟು ನಾವು ಬೆಂಗಳೂರು ಸಿಟಿ ತಗೊಳ್ತಾ ಇದ್ದೀವಿ ನಮ್ಮ ಸಿಸ್ಟರ್ ಅವರಿಗೆ. ವ್ಯಾಪಾರಿ ರಾಮಪ್ಪ, ಹುಳವಿಲ್ಲದ ಸೊಗಡಿನ ಅವರೆಕಾಯಿಗೆ ಉತ್ತಮ ಬೆಲೆ ಲಭಿಸುತ್ತದೆ ಎಂದು ತಿಳಿಸಿದರು. ಆಗುತ್ತೆ. ಈ ಬೆಟ್ಟ ಮೇಲಿಂದ ಬರುತ್ತೆ ಕಾಯಿ, ಅದು 90ರಿಂದ 100 ರೂಪಾಯಿ ಆಗುತ್ತೆ. ಅದು ಬೆಟ್ಟದ ಮೇಲಿನ ಕಾಯಿ ವಿಶೇಷ ಏನು ಅಂದ್ರೆ ಸೊಗಡು ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟು ಬರುತ್ತೆ, ಎಲ್ಲ ಬರುತ್ತೆ. ಗ್ರಾಹಕ ನಾರಾಯಣ್, ಅವರೆಕಾಳಿನಿಂದ ಸಾಂಬಾರು, ಹಿದಕಿದ ಅವರೆಬೇಳೆ ಸಾಂಬಾರು ಸೇರಿದಂತೆ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ. ಅವರೆಕಾಳಿನ ಖಾದ್ಯಗಳು ಹಳೆ ಮೈಸೂರು ಭಾಗದ ಜನರಿಗೆ ಬಲು ಪ್ರಿಯ ಎಂದರು. ಉಪ್ಪು ಖಾರ ಹಾಕಿ ಅದಕ್ಕೆ ಅವಲಕ್ಕಿ ಹಾಕಿ ಗೋಳಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಾಡ್ತೀವಿ ಸರ್.